ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ ಇವತ್ತು. ಶ್ಲೋಕ 15. ಮಿಥೋ ಯದೈಷಾಂ ಭವಿತಾ ವಿವಾದೋ ಮಧ್ವಾ ಮದಾತಾಮ್ರ ವಿಲೋಚನಾನಾಂ ನೈಷಾಂ ವಧೋಪಾಯ ಇಯಾನತೋನ್ಯೋ ಮಯ್ಯುದ್ಯತೇಂತರ್ಧದತೆ ಸ್ವಯಂ ಸ್ಮ. ಅನುವಾದ: ಅವರು ಮದ್ಯಪಾನದಿಂದ ಮತ್ತರಾಗುವರು, ಅವರ ಕಣ್ಣುಗಳು ತಾಮ್ರದಂತೆ ಕೆಂಪೇರುವವು, ಆಗ ಪರಸ್ಪರ ಹೊಡೆದಾಡಿ ನಾಶ ಹೊಂದುವರು. ಇವರನ್ನು ನಾಶ ಮಾಡಲು ಬೇರೆ ಉಪಾಯವಿಲ್ಲ. ನಾನು ಅಂತರ್ಧಾನನಾದಾಗ ಈ ಘಟನೆ ಸಂಭವಿಸುವುದು. ಶ್ಲೋಕ 16. ಏವಂ ಸಂಚಿಂತ್ಯ ಭಗವಾನ್ ಸ್ವರಾಜ್ಯೆ ಸ್ಥಾಪ್ಯ ಧರ್ಮಜಂ ನಂದಯಾಮಾಸ ಸುಹೃದ ಸಾಧೂನಾಂ ವರ್ತ್ಮ್ಯ ದರ್ಶಯನ್. ಅನುವಾದ: ಭಗವಾನ್ ಶ್ರೀಕೃಷ್ಣನು ಹೀಗೆಯೇ ಮನಸ್ಸಿನಲ್ಲಿ ಯೋಚಿಸಿ ಪುಣ್ಯ ಮಾರ್ಗದಲ್ಲಿ ಆದರ್ಶಕವಾದ ಆಡಳಿತ ಕ್ರಮವನ್ನು ತೋರಿಸುವುದಕ್ಕಾಗಿ ಯುಧಿಷ್ಠಿರ ಮಹಾರಾಜನನ್ನು ಜಗತ್ತಿನ ಸಾರ್ವಭೌಮ ಸ್ಥಾನದಲ್ಲಿ ಸ್ಥಾಪಿಸಿದನು. ಇವು ಶ್ಲೋಕಗಳು ಮತ್ತು ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕುರುಕ್ಷೇತ್ರ ಯುದ್ಧ ಆದಮೇಲೆ ಭಗವಂತ ಹೇಳ್ತಾನೆ, ದ್ರೋಣ, ಭೀಷ್ಮ, ಅರ್ಜುನ, ಭೀಮ ಇವರೆಲ್ಲರ ಸಹಾಯ ತಗೊಂಡು 18 ಅಕ್ಷೋಹಿಣಿ ಸೈನ್ಯದ ಒಂದು ದೊಡ್ಡ ಭೂಭಾರವನ್ನು ಪರಿಹಾರ ಮಾಡ್ದಂಗಾಯ್ತು. ಆದರೆ ನನ್ನಿಂದಾನೇ ಆಗಿರುವಂಥ ಯದುವಂಶ ಅನ್ನುವಂಥ ಮಹಾಶಕ್ತಿ ಇನ್ನೂ ಇಲ್ಲೇ ಉಳ್ಕೊಂಡಿದೆ. ಇದು ಭೂಮಿಗೆ ಇನ್ನಷ್ಟು ಹೊರಲಾಗದ ಭಾರ ಆಗಬಹುದು ಅಂತಂದ್ಬಿಟ್ಟು ಭಗವಂತ ಯೋಚನೆ ಮಾಡ್ತಾನೆ. ಮತ್ತೆ ಈ ಶ್ಲೋಕದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅವರು ಮದ್ಯಪಾನದಿಂದ ಮತ್ತರಾಗ್ತಾರೆ. ಈಗ ಅವರನ್ನೆಲ್ಲ ನಾಶ ಮಾಡ್ಬೇಕು, ಅದಕ್ಕೊಂದು ರೀಸನ್ ಬೇಕಲ್ವಾ? ಈಗ ಯಾರೇ ಆಗಲಿ ಈ ಪ್ರಪಂಚವನ್ನ ಬಿಟ್ಟು ಹೋಗಬೇಕು ಅಂತಂದ್ರೆ ಅವ್ರ ಕೆಲಸ ಮುಗೀತು. ಈಗ ಅವರೆಲ್ಲ ಭಗವಂತನ ಜೊತೆ ವಾಪಸ್ ಹೋಗ್ಬೇಕಲ್ವಾ? ಸೊ ಅದಕ್ಕೆ ಇಲ್ಲಿ ಒಂದು ಕಾರಣವನ್ನ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಏನು ಅಂತಂದ್ರೆ ಅವರೆಲ್ಲ ಮದ್ಯಪಾನದಿಂದ ಮತ್ತರಾಗ್ತಾರೆ, ಅವರ ಕಣ್ಣುಗಳೆಲ್ಲ ತಾಮ್ರದ ಹಾಗೆ ಕೆಂಪಾಗಿರತ್ತೆ. ಅವಾಗ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಅವರು ನಾಶ ಆಗ್ತಾರೆ. ಇವರನ್ನ ನಾಶ ಮಾಡೋದಕ್ಕೆ ಬೇರೆ ಯಾವುದು ಉಪಾಯ ಇಲ್ಲ. ಅದಕ್ಕೆ ಮದ್ಯಪಾನವನ್ನ ಕುಡಿದು ನಶೆಯಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕವರು. ಇದು ಯಾವಾಗ ನಡೆಯುತ್ತೆ ಘಟನೆ ಅಂತಂದ್ರೆ ನನ್ನ ಅಂತರ್ಧಾನವಾದ ಮೇಲೆ, ನಾನು ಇಲ್ಲಿಂದ ಹೋದ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಭಾವಾರ್ಥದಲ್ಲಿ ಈಗ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನ ಇಚ್ಛೆಯಂತೆ ಆತನು ಆತನ ಸಂಗಾತಿಗಳು ಆವಿರ್ಭವಿಸುತ್ತಾರೆ ಮತ್ತು ಮರೆಯಾಗುತ್ತಾರೆ. ಅವರು ಪ್ರಕೃತಿಯ ನಿಯಮಗಳಿಗೆ ವಿಷಯರಾಗುವುದಿಲ್ಲ. ಶ್ರೀಕೃಷ್ಣನ ಕುಟುಂಬವನ್ನು ನಾಶ ಮಾಡಲು ಯಾವೊಬ್ಬನಿಗೂ ಸಾಧ್ಯವಾಗಲಿಲ್ಲ. ಪ್ರಕೃತಿ ನಿಯಮಗಳಿಗೆ ಒಳಗಾಗಿ ಅವರಿಗೆ ಮರಣ ಉಂಟಾಗುವ ಸಾಧ್ಯತೆಯೂ ಇರಲಿಲ್ಲ. ಆದುದರಿಂದ ಅವರು ಇಲ್ಲವಾಗುವುದಕ್ಕೆ ಇರುವ ಏಕೈಕ ಉಪಾಯವೆಂದರೆ ಅವರು ಕುಡಿದು ಮತ್ತರಾಗಿ ಹೊಡೆದಾಡಿದರೆಂದು ತೋರಿಸಿ ಕೊಡುವುದು. ಅಂತಹದ್ದೊಂದು ಹೊಡೆದಾಟ ಕೂಡ ಭಗವಂತನ ಸಂಕಲ್ಪದಿಂದಲೇ ನಡೆಯುವುದು. ಅದಲ್ಲವಾದರೆ ಹೊಡೆದಾಟಕ್ಕೆ ಕಾರಣವೇ ಇರದು. ನೋಡಿ, ಇಲ್ಲಿ ಭಗವಂತ ಹೇಳ್ತಾನಲ್ಲ, ಇವರನ್ನ ನಾಶ ಮಾಡೋದಕ್ಕೆ ಬೇರೆ ಉಪಾಯನೇ ಇಲ್ಲ ಅಂತಂದ್ಬಿಟ್ಟು. ಅದು ಯಾಕೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ನೋಡಿ. ಈಗ ನಾವು ಈ ಪ್ರಪಂಚಕ್ಕೆ ಬರಬೇಕು ಅಂತಂದ್ರೆ ನಮ್ಮ ಕರ್ಮ ಫಲಗಳು ಕಾರಣ ಆಗಿರುತ್ತೆ. ನಾವು ಮಾಡಿರುವಂತ ಕರ್ಮ, ಅದಕ್ಕೆ ನಮಗೆ ಈ ಜನ್ಮ ಸಿಕ್ಕಿರುತ್ತೆ. ಸೊ ಅದಕ್ಕೆ ಪ್ರಕಾರವಾಗಿ ನಾವು ದುಃಖ, ನೋವು, ಹಿಂಸೆ ಇದೆಲ್ಲ ಅನುಭವಿಸ್ತೀವಿ. ಆದ್ರೆ ಭಗವಂತ ಮತ್ತೆ ಅವನ ಸಹಚರರಿದಾರಲ್ಲ, ಅಂದ್ರೆ ಸಂಗಾತಿಗಳು ಆಗಿರ್ಬೋದು, ಸೇವಕರಾಗಿರ್ಬೋದು, ದಾಸರು ಅಂತ ಹೇಳ್ಬೋದು, ಅವರೆಲ್ಲ ಭಗವಂತನ ಇಚ್ಛೆಯ ಮೇರೆಗೆ ಬರ್ತಾರೆ. ಅವ್ರು ಈ ಪ್ರಪಂಚಕ್ಕೆ ಬರಬೇಕು ಅಂತೇನಿಲ್ಲ, ಆದ್ರೆ ಭಗವಂತ ಅದನ್ನ ಇಷ್ಟಪಡ್ತಾನೆ, ಅದಕ್ಕೋಸ್ಕರ ಅವ್ರು ಬರ್ತಾರೆ. ಮತ್ತೆ ಯಾವಾಗ ಬೇಕೋ ಅವ್ರಿಗೆ ಹೋಗ್ತಾರೆ. ಅವರಿಗೆ ಸಾವು ಮತ್ತೆ ಅವ್ರು ಇಲ್ಲಿ ಇಷ್ಟು ವರ್ಷ ಇರಬೇಕು ಆ ಥರ ಏನಿಲ್ಲ. ಭಗವಂತನ ಲೀಲೆಯಲ್ಲಿ ಅವರು ಕೂಡ ಪಾಲ್ಗೊಳ್ಬೇಕು ಅಂತ ಭಗವಂತನ ಇಚ್ಛೆ ಇರತ್ತೆ. ಅದಕ್ಕೋಸ್ಕರ ಬಂದಿರ್ತಾರೆ ಮತ್ತು ಅವರು ವಾಪಸ್ ಹೋಗ್ತಾರೆ. ಅವ್ರಿಗೆ ನಮ್ಮ ಥರ ಪ್ರಕೃತಿ ನಿಯಮ ಇದೆಯಲ್ಲ, ಅದಕ್ಕೆ ಒಳಗಾಗೋದಿಲ್ಲ. ಈಗ ಶ್ರೀಕೃಷ್ಣ ಅವನಿಂದನೇ ಸ್ವಾಂಶ ವಿಸ್ತರಣೆಯಿಂದ ಬಂದಿರುವಂಥವ್ರು ಅವರ ಕುಲದವರು, ಯದು ಕುಲದವರು.
ಇನ್ನು ಅಂಥವರನ್ನ ಬೇರೆಯವರು ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ನಿಯಮಕ್ಕೆ ಒಳಗಾಗಿ ಅವರು ಸಾವು ಬರೋದಕ್ಕೂ ಕೂಡ ಅವರಿಗೆ ಸಾಧ್ಯತೆಯೂ ಇಲ್ಲ. ಅದಕ್ಕೋಸ್ಕರನೇ ಅವರು ಈಗ ಇರಬಾರ್ದು, ಇಲ್ಲಿ ಅವರು ನಾಶ ಆಗಬೇಕು ಅಂದರೆ ಅದಕ್ಕಿರೋದು ಒಂದೇ ಉಪಾಯ, ಅವರು ಕುಡಿದು ಮತ್ತರಾಗಿ ಒಬ್ರಿಗೊಬ್ರು ಹೊಡ್ಕೊಂಡು ಸಾಯಬೇಕು. ಆ ರೀತಿ ಅಂದರೆ ಅವರು ಕುಡಿದು ಒಬ್ರಿಗೊಬ್ರು ಹೊಡೆದು ಸತ್ರು ಅಂತ ಈ ಲೋಕಕ್ಕೆ ಗೊತ್ತಾಗಬೇಕು. ಆ ರೀತಿಯ ಒಂದು ದೃಶ್ಯವನ್ನು ಅವನು ಕ್ರಿಯೇಟ್ ಮಾಡ್ತಾನೆ, ಆ ರೀತಿಯ ಒಂದು ಸ್ಟೋರಿಯನ್ನು ಕೃಷ್ಣ ಬರೀತಾನೆ. ಅದರ ಕಾರಣದಿಂದ ಅವರೆಲ್ಲ ಕುಡಿದು ಮತ್ತರಾಗಿ ಹೊಡೆದಾಡಿಕೊಂಡು ಒಬ್ರಿಗೊಬ್ರು ಸಾಯ್ತಾರೆ. ಇಲ್ಲದೇ ಇದ್ರೆ ಹೊಡೆದಾಟಕ್ಕೆ ಕಾರಣನೇ ಇರೋದಿಲ್ಲ. ಅಲ್ಲಿ ಭಗವಂತ ಅದನ್ನ ಬಯಸ್ತಾನೆ, ಅವನು ಸಂಕಲ್ಪ ಮಾಡ್ತಾನೆ ಹೀಗೆ ಅವರು ಸಾಯ್ಬೇಕು ಅಂತ. ಅದಕ್ಕೋಸ್ಕರ ಅವ್ರು ಹೊಡೆದಾಡ್ಕೊಳ್ತಾರೆ ಹೊರತು ಇಲ್ಲಿ ಬೇರೆ ರೀಸನ್ ಇಲ್ಲ. ಆದರೆ ನಮಗೆ ನೋಡೋದಕ್ಕೆ ಹೆಂಗಿದೆ ಅಂತಂದರೆ ಅವರವರೇ ಹೊಡೆದಾಡ್ಕೊಂಡು ಸತ್ರು ಅನ್ನೋ ರೀತಿ ಇದೆ ಇದು. ಆದರೆ ಇದು ಭಗವಂತನ ಇಚ್ಛೆಯಾಗಿತ್ತು. ಅರ್ಜುನನನ್ನು ಕೌಟುಂಬಿಕ ಪ್ರೇಮದ ವ್ಯಾಮೋಹಕ್ಕೆ ಒಳಪಟ್ಟವನ ಹಾಗೆ ಮಾಡಿ ಭಗವದ್ಗೀತೆಯನ್ನು ಉಪದೇಶಿಸಿದ ಹಾಗೆ ಭಗವಂತನ ಇಚ್ಛೆಯಿಂದಲೇ ಯಾದವರು ಮದ್ಯಪಾನದಿಂದ ಮತ್ತರಾದುದಲ್ಲದೆ ಹೆಚ್ಚೇನೂ ಅಲ್ಲ. ಶ್ರೀಕೃಷ್ಣನ ಭಕ್ತರು ಹಾಗೂ ಸಂಗಾತಿಗಳು ಸಂಪೂರ್ಣವಾಗಿ ಶರಣಾಗತಾತ್ಮರು. ಅವರೆಲ್ಲ ಭಗವಂತನ ಹಿಡಿತದಲ್ಲಿರತಕ್ಕ ದಿವ್ಯ ಸಲಕರಣೆಗಳು. ಆದುದರಿಂದ ಭಗವಂತನು ಬಯಸಿದಂತೆ ಅವುಗಳನ್ನು ಉಪಯೋಗಿಸಬಹುದು. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಅರ್ಜುನ ಅಷ್ಟು ಜ್ಞಾನಿ ಭಕ್ತ, ಅವನಿಗೆಲ್ಲ ವಿಚಾರ ಗೊತ್ತಿದೆ, ಅವನ ಇಂದ್ರಿಯಗಳನ್ನೇ ಗೆದ್ದಿರುವಂಥವನು. ಅವನೋಗಿ ಕುಟುಂಬದ ವ್ಯಾಮೋಹಕ್ಕೆ ಒಳಗಾಗ್ತಾನ? ಇಲ್ಲ. ಆದರೆ ಆ ರೀತಿ ಒಂದು ಸೃಷ್ಟಿಯನ್ನ ಮಾಡ್ತಾನೆ ಭಗವಂತ. ಅವನು ವ್ಯಾಮೋಹಕ್ಕೆ ಒಳಗಾಗಬೇಕು. ಕೌಟುಂಬಿಕ ವ್ಯಾಮೋಹ ಅಂತ ಹೇಳ್ತಾರೆ. ಅಂದರೆ ಕುಟುಂಬದ ಮೇಲೆ ತನಗಿರುವಂಥ ಪ್ರೀತಿಯಿಂದ ಅವನಿಗೆ ವ್ಯಾಮೋಹ ಹೆಚ್ಚಾಗ್ಬಿಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನಲ್ಲ, ಆ ರೀತಿಯ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡೋದಕ್ಕೆ ಒಂದು ಸ್ಟೇಜ್ ಬೇಕಾಗಿತ್ತು, ಒಂದು ಕಾರಣ ಬೇಕಾಗಿತ್ತು, ಒಂದು ಘಟನೆ ಬೇಕಾಗಿತ್ತು. ಅದಕ್ಕೆ ಅರ್ಜುನನನ್ನ ಆರಿಸ್ಕೊಳ್ತಾನೆ, ಅರ್ಜುನನಲ್ಲಿ ವ್ಯಾಮೋಹ ಬರೋ ಹಾಗೆ ಮಾಡ್ತಾನೆ. ಅವನು ಯುದ್ಧ ಮಾಡಲ್ಲ ಅಂತಂದಾಗ ಅವನು ಭಗವದ್ಗೀತೆಯನ್ನ ಉಪದೇಶ ಮಾಡಬೇಕು. ಇದೆಲ್ಲ ಭಗವಂತನ ಇಚ್ಛೆಯಿಂದ ಆಗುವಂಥದ್ದು. ಅವನು ಇದನ್ನ ನಿರ್ಧಾರ ಮಾಡಿರ್ತಾನೆ. ಅದೇ ರೀತಿ ಭಗವಂತನ ಇಚ್ಛೆಯಿಂದಾನೇ ಯಾದವರು ಮದ್ಯಪಾನವನ್ನು ಮಾಡಿ ಮತ್ತರ ಆಗ್ತಾರೆ, ಬೇರೆ ಇನ್ನೇನು ಅಲ್ಲ. ಯಾಕೆಂದ್ರೆ ಭಗವಂತನ ಜೊತೆನಲ್ಲಿ ಅವನ ಸಹಚರರಾಗಿ ಅಥವಾ ಅವನ ಮನೆಯವರೇ, ಅವರ ಕುಟುಂಬದವರೇ ಆಗಿರ್ಬೇಕಾದ್ರೆ ಅವರು ಮದ್ಯಪಾನ ಮಾಡೋದು ಅಂತಂದ್ರೆ ಏನು, ಅದರಲ್ಲಿ ಉನ್ಮತ್ತರಾಗಿ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋದು, ಇದೆಲ್ಲ ಸಾಧ್ಯ ಅಲ್ಲ. ಆದರೆ ಈ ಜಗತ್ತನ್ನು ಬಿಟ್ಟು ಹೋಗೋದಕ್ಕೊಂದು ರೀಸನ್ ಬೇಕಲ್ವಾ, ಅದಕ್ಕೆ ಇದನ್ನು ಸೃಷ್ಟಿ ಮಾಡ್ತಾನೆ. ಸೊ ಕೃಷ್ಣನ ಭಕ್ತರಿದಾರಲ್ಲ ಮತ್ತು ಅವನ ಸಂಗಾತಿಗಳು, ಅವರು ಕಂಪ್ಲೀಟಾಗಿ ಭಗವಂತನಿಗೆ ಶರಣಾಗತಿ ಆಗಿರುವಂಥವ್ರು. ಅದಕ್ಕೆ ಭಗವಂತನ ಹಿಡಿತದಲ್ಲಿರುವಂತಹ ದಿವ್ಯ ಸಲಕರಣೆಗಳು ಅಂತ ಹೇಳ್ತಾರೆ. ಅಂದರೆ ಭಗವಂತ ಯಾವಾಗ ಏನು ಎಲ್ಲಿ ಏನು ಕೆಲಸ ಮಾಡು ಅಂತ ಹೇಳ್ತಾನೋ ಅದನ್ನು ಮಾಡೋದಕ್ಕಿರುವಂಥ ಸಲಕರಣೆಗಳವರು. ಯಾವಾಗ ಏನು ಹೇಳಿದ್ರು ಕೂಡ ಭಗವಂತ ಅವ್ರು ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ತಮ್ಮ ಒಂದು ಇಂಡಿಪೆಂಡೆನ್ಸ್ ಫ್ರೀಡಮ್ ಅಂತ ಹೇಳ್ತೀವಲ್ವ, ಅದಿರೋದಿಲ್ಲ. ಅವರು ಕಂಪ್ಲೀಟಾಗಿ ತಮ್ಮನ್ನು ತಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಭಗವಂತ ಏನು ಇಷ್ಟಪಡ್ತಾನೋ ಅದನ್ನು ಮಾಡೋದಷ್ಟೇ ಅವ್ರ ಕೆಲಸ ಆಗಿರುತ್ತೆ. ಸೊ ಅವರೆಲ್ಲ ಭಗವಂತನ ಹಿಡಿತದಲ್ಲಿರುವಂಥ ದಿವ್ಯ ಸಲಕರಣೆಗಳು. ಅದಕ್ಕೋಸ್ಕರ ಭಗವಂತ ಅವರನ್ನು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಅಂತಂದರೆ, ಈಗ ಜಯ ವಿಜಯರು ಭಗವಂತನ ದ್ವಾರಪಾಲಕರವರು, ಅವರನ್ನ ತನ್ನ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ತಾನೆ. ನೋಡಿ, ಬೇಕಾದರೆ ಭಗವಂತ ಏನು ಮಾಡಿದ್ರೂ ಅವ್ರು ಏನೂ ಕೇಳೋದಿಲ್ಲ. ನಾವು ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು, ಅವನ ನಾಮಸ್ಮರಣೆ ಸದಾ ನಮ್ಮ ಮನಸ್ಸಲ್ಲಿರ್ಬೇಕು, ಅಷ್ಟೇ ಅವ್ರು ಯೋಚನೆ ಮಾಡ್ತಾರೆ. ಸೊ ಅವರಿಬ್ಬರಿಗೆ ಶಾಪ ಬರೋ ಥರ ಮಾಡಿ ಅವರು ಭೂಲೋಕದಲ್ಲಿ ಹುಟ್ಟೋ ಹಾಗೆ ಮಾಡ್ತಾನೆ. ಅದು ಏನು, ಅವರು ರಾಕ್ಷಸರಾಗಿ ಹುಟ್ಟಬೇಕು. ಯಾಕೆ ಅಂತಂದರೆ ಅವನು ಇಲ್ಲಿ ಲೀಲೆಯನ್ನು ನಡೆಸಬೇಕಾಗಿತ್ತು. ಅದಕ್ಕೋಸ್ಕರ ಸೊ ಆ ಜಯ ವಿಜಯರೇನೆ ರಾವಣ, ಕುಂಭಕರ್ಣ, ಹೀಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯ ರಾಕ್ಷಸರಾಗಿ ಹುಟ್ಟುತ್ತಾರೆ. ಹುಟ್ಟಿ ಭಗವಂತನ ಕೆಲಸದಲ್ಲಿ ಅವರು ಸಹಾಯ ಮಾಡ್ತಾರೆ. ಭಗವಂತನ ಶತ್ರುಗಳಾಗಿ ಕೂಡ ಅವರು ಆಗೋದಕ್ಕೆ ರೆಡಿ ಆಗ್ತಾರೆ. ಭಗವಂತ ಏನು ಇಷ್ಟಪಟ್ಟರು ನಾವು ಮಾಡೋದಕ್ಕೆ ರೆಡಿ. ಅದೇ ನಾವೇನಾದರೂ
ಭಗವಂತನಿಗೆ ವಿರುದ್ಧವಾಗಿ ನಡ್ಕೋ ಅಂತ ನಮಗೇನಾದರೂ ಹೇಳಿಬಿಟ್ರೆ, ಅಯ್ಯೋ ನನಗೆ ಪಾಪ ಬಂದ್ಬಿಡುತ್ತೆ, ನನಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಭಕ್ತರು ಇರ್ತಾರಲ್ಲ, ಅವರು ಶುದ್ಧವಾಗಿರುವಂಥ ಭಕ್ತರು, ಭಗವಂತನಿಗೆ ಸಮರ್ಪಿತವಾಗಿರುವಂಥ ಭಕ್ತರು, ಅವರು ಭಗವಂತ ನರಕದಲ್ಲಿ ಮುಳುಗು ನೀನು ಅಂತಂದ್ರು ಮುಳುಗ್ತಾರೆ, ಸ್ವರ್ಗದಲ್ಲಿರು ಅಂದರೂ ಇರ್ತಾರೆ, ದೇವಸ್ಥಾನದಲ್ಲಿ ಇರು ಅಂದರೂ ಇರ್ತಾರೆ, ನೀರಲ್ಲಿರು ಅಂದರೂ ಇರ್ತಾರೆ, ಕಾಡಲ್ಲಿರು ಅಂದರೂ ಇರ್ತಾರೆ, ನನ್ನ ಜೊತೆ ಗೋಲೋಕದಲ್ಲಿರು ಅಂದರೂ ಇರ್ತಾರೆ, ಇಲ್ಲ ನನ್ನ ಶತ್ರುವಾಗಿ ನನ್ನ ಎದುರು ನಿಂತ್ಕೋಬೇಕು, ನೀನು ಯುದ್ಧ ಮಾಡಬೇಕು ಅಂದರೂ ನಿಂತ್ಕೊಳ್ತಾರೆ, ಎಲ್ಲದಕ್ಕೂ ರೆಡಿಯಾಗಿರ್ತಾರೆ. ಆ ಥರ ಒಂದು ಕ್ವಾಲಿಟಿ ಇರುವಂಥವರು ಶರಣಾಗತರಾದಂತಹ ಭಕ್ತರು. ಶುದ್ಧ ಭಕ್ತರೂ ಕೂಡ ಭಗವಂತನ ಅಂತಹ ಲೀಲೆಗಳನ್ನು ಸಂತೋಷದಿಂದ ಅನುಭವಿಸುವರು, ಏಕೆಂದರೆ ಭಗವಂತನು ಸಂತುಷ್ಟನಾಗಿರುವುದನ್ನು ಅವರು ಕಾಣಬಯಸುತ್ತಾರೆ. ನೋಡಿ, ಯಾರು ಶುದ್ಧ ಭಕ್ತರಾಗಿರ್ತಾರೋ ಅಂಥವರು ಭಗವಂತ ಎಂಥ ಲೀಲೆ ಮಾಡಿದ್ರು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಭಗವಂತನ ಹಿಡಿತದಲ್ಲಿ ನಾವಿರಬೇಕು, ಅವನು ಹೇಳಿದಾಗ ನಾವು ಕೇಳಬೇಕು, ಅದೇ ಅವ್ರಿಗೆ ಇಷ್ಟ ಆಗಿರತ್ತೆ. ಸೊ ಅದರಲ್ಲೇ ಭಗವಂತ ಸಂತುಷ್ಟನಾಗಿದ್ದಾನ, ಭಗವಂತನಿಗೆ ತೃಪ್ತಿ ಆಗ್ತಾ ಇದೆಯಾ, ಅವನಿಗೆ ಸಂತೋಷ ಸಿಗ್ತಾ ಇದೆಯಾ, ನಾವು ಸಂತೋಷ. ಭಗವಂತ ಸಂತೋಷವಾಗಿರೋದಕ್ಕೆ ಏನು ಬೇಕಾದರೂ ಅವ್ರು ಮಾಡ್ತಾರೆ. ಭಗವದ್ ಭಕ್ತರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎಂದೂ ಪ್ರತಿಪಾದಿಸುವುದಿಲ್ಲ. ಅದಕ್ಕೆ ಬದಲಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಭಗವಂತನ ಬಯಕೆಗಳನ್ನು ಅನುಸರಿಸುವುದಕ್ಕಾಗಿ ಬಳಸುತ್ತಾರೆ. ಭಕ್ತನ ಈ ಬಗೆಯ ಸಹಕಾರವು ಭಗವಂತನ ಲೀಲೆಗಳ ಪರಿಷ್ಕೃತವಾದ ದೃಶ್ಯವನ್ನು ಉಂಟು ಮಾಡುತ್ತದೆ. ನೋಡಿ, ಭಕ್ತರಿಗೆ ಯಾವತ್ತೂ ತಮ್ಮದು ಅನ್ನುವಂಥ ಒಂದು ಸೆಪ್ರೇಟ್ ಸ್ವಾತಂತ್ರ್ಯವಾಗಿ ಅವರು ಯೋಚನೆನೇ ಮಾಡೋದಿಲ್ಲ. ನನಗಿದಿಷ್ಟ, ನಾನು ಹೀಗಿರಬೇಕು, ನಾನು ಹೀಗೆ ತೋರಿಸ್ಕೊಳ್ಬೇಕು, ಆ ರೀತಿ ಯಾವುದೂ ಇರೋದಿಲ್ಲ. ಭಗವಂತನಿಗೆ ಏನು ಬೇಕು, ಭಗವಂತ ಏನು ಮಾಡಿದ್ರೆ ಇಷ್ಟಪಡ್ತಾನೆ, ಭಗವಂತನ ಬಯಕೆಗಳೇನು, ಅದನ್ನೆಲ್ಲ ಅವರು ಪೂರೈಸೋದು ಅಥವಾ ಅದಕ್ಕೆ ಅವರು ಸಹಾಯಕವಾಗಿರೋದಕ್ಕೆ ಅವರು ಇಷ್ಟಪಡ್ತಾರೆ ಹೊರತು ತಮ್ಮದೇ ಆದಂತಹ ಇಚ್ಛೆಗಳು ಅದು ಇದು ಏನೂ ಇರೋದಿಲ್ಲ ಅವರಿಗೆ. ಭಕ್ತ ಈ ರೀತಿಯ ಭಗವಂತನಿಗೆ ಸಹಕಾರ ಕೊಡ್ತಾನಲ್ಲ, ಇದರಿಂದ ಆ ಭಗವಂತನ ಲೀಲೆಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಇನ್ಸಿಡೆಂಟ್ ನನಗೆ ನೆನಪಾಗ್ತಾ ಇದೆ, ಅದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಭಗವಂತನ ಲೀಲೆಗಳಲ್ಲಿ ಇದು ಒಂದು ಲೀಲೆ. ಭಗವಂತನಿಗೆ ತುಂಬ ತಲೆನೋವು ಬಂದ್ಬಿಟ್ಟಿರುತ್ತೆ. ಆವಾಗ ಯಾಕೆ ಲೀಲೆ ಮಾಡ್ತಾನೆ ಅನ್ನೋದನ್ನ ಮುಂದೆ ನಾವು ತಿಳ್ಕೊಳ್ಳೋಣ. ನೋಡಿ, ಭಗವಂತ ತಲೆನೋವು ಬಂದು ಮಲಗಿರ್ತಾನೆ. ರುಕ್ಮಿಣಿ ದೇವಿ ಅವನಿಗೆ ಏನೇನು ಬೇಕು ಉಪಚಾರ ಮಾಡ್ತಿರ್ತಾಳೆ, ಆದರೂ ಏನೂ ಆಗಲ್ಲ. ವೈದ್ಯರನ್ನ ಕರೀತಾಳೆ, ಏನು ಮಾಡಿದ್ರೂ ಆಗೋದಿಲ್ಲ. ಈ ವಿಷಯ ಎಲ್ಲ ಕಡೆನೂ ಹರಡ್ಬಿಡುತ್ತೆ. ಕೃಷ್ಣನಿಗೆ ತುಂಬ ತಲೆನೋವ್ತಾ ಇದೆಯಂತೆ, ಯಾರಾದರೂ ಇದನ್ನು ಸರಿ ಮಾಡೋರು ಇದ್ದಾರಾ ಅಂತಂದ್ಬಿಟ್ಟು ಯಾರ್ಯಾರೋ ವೈದ್ಯರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ತಮಗೆ ಗೊತ್ತಿದ್ದು ಎಲ್ಲ ವೈದ್ಯನೂ ಮಾಡಿ ಮುಗಿಸ್ತಾರೆ, ಆದರೂ ಅವನ ತಲೆನೋವು ಕಡಿಮೆ ಆಗೋದಿಲ್ಲ. ಆಗ ಕೃಷ್ಣ ಸ್ವಯಂ ಹೇಳ್ತಾನೆ, ನನಗೆ ಈ ಒಂದು ತಲೆನೋವು ಹೋಗಬೇಕು ಅಂತಂದರೆ ನನ್ನ ಶುದ್ಧ ಭಕ್ತರು ಯಾರಿದಾರೋ ಅವರ ಚರಣದ ಧೂಳಿರುತ್ತಲ್ಲ, ಅದನ್ನು ತಗೊಂಡ್ಬಂದು ನನ್ನ ತಲೆಗೆ ಹಚ್ಚಿದ್ರೆ ಹೋಗುತ್ತೆ ಅಂತಂದ್ಬಿಟ್ಟು ಕೃಷ್ಣನೇ ಸ್ವಯಂ ಹೇಳ್ತಾನೆ. ಆಗ ರುಕ್ಮಿಣಿನ ಕೇಳ್ತಾನೆ, ನೀನು ನನಗೆ ನಿನ್ನ ಯಾಕಂದರೆ ನೀನು ನನ್ನ ಭಕ್ತೆ ಕೂಡ, ನಿನ್ನ ಪಾದದ ಧೂಳನ್ನು ನನಗೆ ಹಣೆಗೆ ಹಚ್ಚಿಬಿಡು, ನಾನು ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಅವಳು ಪಾಪ ನಾನು ನನ್ನ ಗಂಡ ನನ್ನ ಭಗವಂತ ನಿಮಗೆ ನನ್ನ ಪಾದದ ಧೂಳನ್ನು ಹಚ್ಚೋದಾ, ಇಲ್ಲ ನನ್ನ ಕೈಲಾಗಲ್ಲ ಅಂತಾಳೆ. ಆಮೇಲೆ ನಾರದ ಮುನಿಗಳು ಬರ್ತಾರೆ, ಅವರು ಕೇಳಿದಾಗ ಅವರು ಕೂಡ ನಾನು ನನ್ನ ಸ್ವಾಮಿಯ ಹಣೆಗೆ ನನ್ನ ಕಾಲಿನ ಧೂಳನ್ನು ಹಚ್ಚೋದಾ, ಇದು ಖಂಡಿತ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೀಗೆ ಯಾರ್ಯಾರು ಭಗವಂತನ ಭಕ್ತರು ಇರ್ತಾರೋ ಯಾರು ಅವನಿಗೆ ತನ್ನ ಪಾದದ ಧೂಳನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅದು ಪಾಪ, ಅದರಿಂದ ನಮಗೆ ಪಾಪ ಬರುತ್ತೆ, ಆಮೇಲೆ ಅದು ಅಪಚಾರ ಮಾಡಿದ ಹಾಗೆ ಹೀಗೆ ಅಂತ ಎಲ್ಲ ಒಂದೊಂದು ರೀಸನ್ ಹೇಳ್ತಾ ಬರ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನನಗೆ ವಿಪರೀತ ಆಗೋಗಿದೆ, ನೋವು ತಡ್ಕೊಳಕ್ಕಾಗ್ತಾ ಇಲ್ಲ. ನೀವು ಯಾರಾದರೂ ಒಬ್ಬರು ವೃಂದಾವನಕ್ಕೆ ಹೋಗಿ ಅಲ್ಲಿ ನನ್ನ ಗೋಪಿಕೆಯರಿದ್ದಾರೆ, ಅವರು ತಮ್ಮ ಧೂಳನ್ನು ಕೊಡ್ತಾರೆ, ಕಾಲಿನ ಧೂಳನ್ನು ಎಷ್ಟು ಬೇಕೋ ಕೊಡ್ತಾರೆ, ಕೇಳಿ ಈಸ್ಕೊಂಬನ್ನಿ, ಇಲ್ಲ ಅಂದರೆ ನನಗಿದು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಗೋಪಿಕೆಯರ ಹತ್ರ ಹೋಗಿ ಏನಾಯ್ತು, ಯಾಕೆ ಬಂದಿದ್ದೀರಾ ಅಂತ ಕೇಳಿದಾಗ ಕೃಷ್ಣ ತಲೆನೋವು ಬಂದು ಹಿಂಸೆ ಪಡ್ತಾ ಇದ್ದಾನೆ, ಅವನಿಗೆ ತನ್ನ ಭಕ್ತರ ಪಾದದ ಧೂಳು ಬೇಕು ಅಂತ ಕೇಳ್ತಾ ಇದ್ದಾನೆ ಅಂದಾಗ
ಇಷ್ಟು ವಿಷಯಕ್ಕೆ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಯಾಕೆ ಅಲ್ಲಿ ಯಾರೂ ಇಲ್ವಾ ಭಕ್ತರು ಅಂತ ಕೇಳಿದಾಗ, ಇಲ್ಲ ನಾವೆಲ್ಲ ಭಕ್ತರೇನೆ, ಆದರೆ ಆ ಪಾದದ ಧೂಳನ್ನು ಹೇಗೆ ಕೊಡೋದು ಅಂತಂದರೆ, ಮೊದಲು ಮಾತಾಡಬೇಡಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಅವ್ರ ಪಾದದ ಕೆಳಗಿನ ಧೂಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮೊದಲು ಇದನ್ನು ತಗೊಂಡೋಗಿ ಕೃಷ್ಣನಿಗೆ ಹಚ್ಚಿ ಆಮೇಲೆ ನಮ್ಮ ಜೊತೆ ಮಾತಾಡಿ, ಅವನು ನೋವನ್ನು ಅನುಭವಿಸ್ತಾ ಇರೋದು ನಾವು ನೋಡೋಕ್ಕಾಗ್ತಾ ಇಲ್ಲ, ನಮಗೆ ಕೇಳೋದಕ್ಕೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರು ಹೋಗಿ ಹಚ್ಚುತ್ತಾರೆ, ಆಮೇಲೆ ಕೃಷ್ಣನಿಗೆ ತಲೆನೋವು ಸರಿ ಹೋಗುತ್ತೆ. ಆ ಗೋಪಿಕೆಯರಿಗೆ ಕೇಳ್ತಾರಂತೆ, ನಿಮಗೂ ಕೂಡ ಪಾಪ ಬರುತ್ತೆ, ಆಮೇಲೆ ಇದರಿಂದ ಅದು ಏನು ಭಗವಂತ ಅವನಿಗೆ ನಮ್ಮ ಪಾದದ ಧೂಳು ಕೊಡೋದಕ್ಕೆ ಸಾಧ್ಯನಾ, ಇದು ಯಾಕೆ ಹೀಗೆ ಮಾಡಿದ್ರಿ, ನೀವು ಹೇಗೆ ಮಾಡಿದ್ರಿ, ನೀವು ಅವನನ್ನು ಪ್ರೀತಿಸೋಲ್ವಾ, ಹಾಗೆ ಹೀಗೆ ಅಂತ ಬೇಕಾದಷ್ಟು ಪ್ರಶ್ನೆಗಳು ಕೇಳ್ತಾರೆ. ಆಗ ಗೋಪಿಕೆಯರು ಹೇಳ್ತಾರಂತೆ, ಅಲ್ಲ ನನ್ನ ಕೃಷ್ಣನಿಗೆ ತಲೆನೋವಾಗ್ತಾ ಇದೆ, ಆ ಹಿಂಸೆ ಅವನಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಂದಮೇಲೆ ನಮ್ಮ ಪಾದದ ಧೂಳೇನು, ನಮ್ಮ ಪ್ರಾಣವನ್ನೇ ಕೊಡು ಅಂದರೆ ನಾವು ಕೊಡ್ತೀವಿ, ಅವನಿಗೆ ಒಂದು ಚೂರು ನೋವಾಗೋದು ನಮಗಿಷ್ಟ ಇಲ್ಲ. ನಮ್ಮ ಪಾದದ ಧೂಳನ್ನು ಅವನು ಹಚ್ಕೊಂಡ್ರೆ ಏನು, ನಮಗೆ ನರಕ ಸಿಗುತ್ತಾ, ಪಾಪ ಬರುತ್ತಾ, ಪರವಾಗಿಲ್ಲ, ನಾವು ಅದನ್ನು ಅನುಭವಿಸೋದಕ್ಕೆ ರೆಡಿಯಾಗಿದ್ದೀವಿ, ನಾವು ಆ ದುಃಖವನ್ನು ತಗೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ, ನಮ್ಮ ಕೃಷ್ಣನಿಗೆ ಮಾತ್ರ ಸ್ವಲ್ಪವೂ ಕೂಡ ದುಃಖ ಆಗಬಾರ್ದು ಅಂತ ಹೇಳ್ತಾರೆ. ಇದು ಶುದ್ಧವಾದಂತಹ ಪರಿಶುದ್ಧವಾದಂತಹ ಒಂದು ಪ್ರೀತಿ ಅಂತ ಹೇಳೋದು. ಈ ರೀತಿ ಭಗವಂತನನ್ನು ಪ್ರೀತಿಸ್ತಾರೆ, ಆಯಿತಾ. ಅದಕ್ಕೋಸ್ಕರ ಭಗವಂತನಿಗೆ ಏನು ಮಾಡೋದಕ್ಕೂ ತಯಾರಾಗಿರ್ತಾರೆ. ಅಷ್ಟು ಪರಿಶುದ್ಧತೆ ಅನ್ನೋದು ನಾವು ಯೋಚನೆನೂ ಮಾಡೋದಕ್ಕಾಗೋದಿಲ್ಲ ನೋಡಿ, ಆ ರೀತಿ ಕೂಡ ಪ್ರೀತಿಸ್ತಾರೆ ಅಂತಂದ್ಬಿಟ್ಟು. ಈ ರೀತಿ ಭಕ್ತಿಯಲ್ಲಿ ಅನುಭವಿಸೋದು ತುಂಬ ಇದೆ, ಆದರೆ ನಾವು ಅದಕ್ಕೆ ತುಂಬ ಸಾಧನೆ ಮಾಡಬೇಕಾಗತ್ತೆ. ಪ್ರತಿ ನಿತ್ಯ ಪ್ರತಿ ಕ್ಷಣ ಭಗವಂತನ ಸ್ಮರಣೆಯಲ್ಲೇ ಮುಳುಗಿರ್ಬೇಕು ನಾವು, ಆಗ ಮಾತ್ರ ನಾವು ಇದನ್ನೆಲ್ಲ ಸಾಧನೆ ಮಾಡೋದಕ್ಕಾಗುತ್ತೆ. ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಭಕ್ತಿಯಲ್ಲಿ. ಅದನ್ನೆಲ್ಲ ನಾವು ಕೂಡ ಪಡಿಬೇಕು ಅಂತಂದರೆ ಆದಷ್ಟು ಸಮಯವನ್ನು ನಾವು ಆಧ್ಯಾತ್ಮಿಕಕ್ಕೆ ಕೊಡಲೇಬೇಕು. ಕೊಟ್ಬಿಟ್ಟು ನಾನು ನಂದು ಈ ಅಹಂಕಾರ ಇದೆಲ್ಲ ಇದೆಯಲ್ಲ, ಚಾಲಾಕಿತನ, ಇದೆಲ್ಲ ಬಿಟ್ಬಿಟ್ಟು ಸರೆಂಡರ್ ಆಗಬೇಕು, ಶರಣಾಗತಿ ಆಗುವಂಥ ಭಾವ ನಮ್ಮಲ್ಲಿ ಬರಬೇಕು. ಕಂಪ್ಲೀಟಾಗಿ ಯಾವಾಗ ಸರೆಂಡರ್ ಆಗ್ತೀವೋ ನಾವು ಕೂಡ ಭಕ್ತಿಯಲ್ಲಿ ಏನೇನಿದೆಯೋ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತ ಕೃಷ್ಣ ಇದಾನಲ್ಲ, ಹೀಗೆ ಮನಸ್ಸಲ್ಲೇ ಅವನು ಯೋಚನೆ ಮಾಡ್ಕೊಳ್ತಾನೆ, ಇದೇ ಸರಿಯಾದ ಮಾರ್ಗ, ಸೊ ಈ ರೀತಿ ನಾನು ಡಿಸೈಡ್ ಮಾಡಬೇಕು ಅಂತ ಹೇಳಿ ಪುಣ್ಯ ಮಾರ್ಗದಲ್ಲಿ ಆದರ್ಶಕವಾದ ಆಡಳಿತ ಕ್ರಮವನ್ನು ತೋರಿಸೋದಕ್ಕೋಸ್ಕರ, ಈಗ ಒಳ್ಳೆ ರೀತಿಯಲ್ಲೇ ಹೇಗೆ ಪಾಲಿಟಿಕ್ಸಲ್ಲಿರೋದು, ಹೇಗೆ ರಾಜನೀತಿಯಲ್ಲಿ ಇದ್ಕೊಂಡು ಜನರ ಆಳ್ವಿಕೆ ಮಾಡೋದು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಯುಧಿಷ್ಠಿರ ಮಹಾರಾಜನನ್ನು ಜಗತ್ತಿನ ಸಾರ್ವಭೌಮ ಸ್ಥಾನದಲ್ಲಿ, ಅಂದರೆ ಆಗ ಒಬ್ಬನೇ ರಾಜ ಇರ್ತಾ ಇದ್ದ ಇಡೀ ಪ್ರಪಂಚಕ್ಕೆ, ಆ ರೀತಿ ಒಂದು ಸಾರ್ವಭೌಮ ಸ್ಥಾನದಲ್ಲಿ ಆ ಯುಧಿಷ್ಠಿರ ಮಹಾರಾಜನನ್ನು ಸ್ಥಾಪಿಸ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.